ಮಗುವಿಗೆ ಏನಾಗಿತ್ತು? ನನ್ನ ಮಗುವಿಗೆ ಏನಾಯ್ತು ಅಂದ್ರೆ ಇವತ್ತು ಕಳೆದ ಒಂದು 15 ದಿವಸದಿಂದ 7ನೇ ತಾರೀಕಿಗೆ ಪ್ರಜ್ಞೆ ಸ್ಥಿತಿಯಲ್ಲೈತಿ. ಆ ಪ್ರಜ್ಞೆ ಸ್ಥಿತಿಯಿಂದ ಈಗ ಅನ್ಕಾನ್ಸ್ಟೇಟ್ನಾಗಿದ್ದೆ. ಇವತ್ತು STMನಾಗ 15 ದಿವಸಗಳ ಕಾಲ ಆಯಿತು. ಇವತ್ತು ಇಲ್ಲಿ ನೀವು ನೋಡಿರ್ಬೋದು, ಒಂದು ವನ ಆಗಿತ್ತು. ಇವತ್ತು ಒಂದು ನಗರಸಭೆ ನಿರ್ಲಕ್ಷ್ಯತನ ಮತ್ತು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯತನದಿಂದ ಮತ್ತು ತಾಲೂಕಿನ ಶಾಸಕರಾದಂಥ ನಿರ್ಲಕ್ಷ್ಯತನದಿಂದ ಇವತ್ತು ಒಂದು ಸರ್ಕಾರದ ನಿರ್ಲಕ್ಷ್ಯದಿಂದ ನನ್ನ ಮಗಳು 15 ದಿವಸಗಳ ಕಾಲ ಕೋಮಾದಲ್ಲೈತಿ. ಆ ಕೋಮಾದ ಕಾಲದಲ್ಲಿ ಇದ್ದಂಥ ಇಲ್ಲಿ ಒಂದು ಸಿಟಿಯಲ್ಲಿದ್ದಂಥ ಒಂದು ವನ ಆಗಿತ್ತು ಇದು ಜಾಗ. ಅದನ್ನ ಯಾರೂ ಗಮನಿಸಿಲ್ಲ ನಗರಸಭೆಯವರು. ಈಗ ಎಚ್ಚರಿಸಿ ಬೆಳಗ್ಗೆ ಬಂದು ಇದನ್ನ ಕ್ಲೀನ್ ಮಾಡಿದ್ದಾರೆ. ಇವತ್ತು ನನ್ನ ಮಗಳ ಜೀವಕ್ಕೆ 11 ವರ್ಷದ ಮಗು, ಆ ಜೀವಕ್ಕೆ ಏನಾರು ಹಾನಿ ಆದರೆ ಯಾರು ತುಂಬಿಕೊಡೋಂಥ ಆ ಜೀವವನ್ನು ಎಷ್ಟು ದಿನದಿಂದ ನೀವು ಅಧಿಕಾರಿಗಳಿಗೆ ಹೇಳ್ತೀರಿ? ಅಧಿಕಾರಿ ಈ ಹಿಂದೆ ನಮ್ಮ ಮನೆ ಹಿಂದಿರೋಂಥ ಓನರ್ಗಳು ಎಲ್ಲರೂ ಲೇಟರ್ ಕೊಟ್ಟಿದ್ರು, ಯಾವುದೇ ರೀತಿ ಸ್ಪಂದಿಸಿಲ್ಲ. ಈಗ ಬಂದು ಇವತ್ತೆಲ್ಲ ಸ್ಪಂದಿಸಾಕತ್ತಾರ. ಈ ರೀತಿ ಆದ ಮೇಲೆ, ಘಟನೆ ನಡೆದ ಮೇಲೆ ಸ್ಪಂದಿಸುವಂಥದ್ದು ಒಂದು ಆಡಳಿತ ಮಂಡಳಿ ಐತಿ ನಮ್ಮ ಹಾವೇರಿಯಲ್ಲಿ. ಅದಕ್ಕೆ ನಮಗೆ ಆದಂಥ ತೊಂದರೆ ಮತ್ತು ಮುಂದೆ ಯಾವುದೋ ಒಂದು ಬಡವ್ರ ಮಕ್ಕಳಿಗೆ ಯಾರಿಗೆ ಆಗಬಾರ್ದು ಅಂತಂದು ನಿಮ್ಮ ಮುಖಾಂತರ ನಾನು ಕೇಳಿಕೊಳ್ತೇನೆ. ಮಗಳಿಗೆ ಪ್ರಮುಖವಾಗಿ ಈಗ ಆರೋಗ್ಯದ ಮೇಲೆ ಪರಿಣಾಮ ಆಗಲಿಕ್ಕೆ ಏನು ಕಾರಣ? ರೀಸನ್ ಏನಂತಂದ್ರೆ ಸೊಳ್ಳೆಯಿಂದ ಆಗೈತಿ ಅಂತಾರೆ ರೀ ಡಾಕ್ಟ್ರು. ಸೊಳ್ಳೆ ಮತ್ತು ಅದರಿಂದ ಎಲ್ಲ ಕ್ಲೀನಿಂದ ಆದಂಥ ಈಗ ಕೋಮಾಕ್ಕೆ ಹೋಗೈತಿ. ಕೋಮಾಕ್ಕೆ ಹೋಗಿ 15 ದಿವಸಗಳ ಕಾಲ ಆಯ್ತು. 7ನೇ ತಾರೀಕಿಗೆ ಬೆಳಗ್ಗೆ ಅಡ್ಮಿಟ್ ಆಗೇವಿ. ಇವತ್ತುವರೆಗೆ STMನಲ್ಲಿ ಅದಾಳ. ಇವತ್ತುವರೆಗೆ ಹೊರಗೆ ಬರೋಕ್ಕೆ ಸಾಧ್ಯವಿಲ್ಲ. ಬಂದಂಥ ನಮ್ಮ ಹಿಂದಿರೋಂಥ ಓನರ್ಗಳು ಎಷ್ಟೋ ಬಾರಿ ನಗರಸಭೆಗೆ ಕೊಟ್ಟಿದ್ರು ಲೇಟ್ರ್. ಇನ್ನೂವರೆಗೆ ಆದರೂ ಯಾವುದೇ ರೀತಿ ಸ್ಪಂದಿಸಿಲ್ಲ. ಈಗ ಸ್ಪಂದಿಸಾಕತ್ತಾರ. ಎಷ್ಟು ವರ್ಷದಿಂದ ಈ ರೀತಿಯಾದಂಥ ಸ್ವಚ್ಛತೆ? ಇದು ಸ್ವಚ್ಛತೆ ನಾನು ನೋಡಕತ್ತೆ ಈಗ ಒಂದು 3ರಿಂದ 4 ವರ್ಷ ಆಯ್ತು ರೀ. ನಾನು ಇಲ್ಲಿ ಬಂದಾಗಿಂದ ಇಲ್ಲಿಂದನೂ ಸ್ವಚ್ಛತೆ ಕಾರ್ಯಕ್ರಮ ಯಾವುದೂ ಮಾಡಿಲ್ಲ. ಜಾಮೀನು ಯಾರ್ದು? ಅಲ್ಲಿ ಒಬ್ಬರು ಜಾಮೀನು ಯಾರ್ದೋ ಒಬ್ಬರು ಪಟಾಣ್ರು ಅಂತಂತನ್ನೋರ ಹೆಸರಿಗೆ ಐತಿ. ಅದು ಕೇಳ್ಪಟ್ಟಿದ್ದೆ ನಾನು. ಆನಂತರ ನಾವು ಇಲ್ಲಿದ್ದಾಗಿಂದ ನೋಡಿದ್ರೆ ದಿನ ಸೊಳ್ಳೆ ಕಾಟ ಎಲ್ಲ ನಾವು ಅನುಭವಿಸ್ಕೊಂತನೇ ಬಂದಿದ್ದೀರಿ. ಈಗ ನನ್ನ ಮಗಳಿಗೆ ಈ ರೀತಿಯ ಒಂದು ಘಟನೆ ಆಗಿದೆ. ಯಾರು ಜವಾಬ್ದಾರಿ? ಇದಕ್ಕೆ ನಮ್ಮ ಜಿಲ್ಲಾ ಆಡಳಿತನ ಮತ್ತು ಆರೋಗ್ಯ ಇಲಾಖೆ ಮತ್ತು ನಗರಸಭೆನ ಇದಕ್ಕೆ ಜವಾಬ್ದಾರಿ ತಗೊಳ್ಬೇಕು ಅಂತಂದು ನಿಮ್ಮ ಮುಖಾಂತರ ಕೇಳ್ತಾನೆ. ಮಗುವಿನ ಸ್ಥಿತಿ ಹೆಂಗೈತಿ? ಇವತ್ತು ಕೋಮಾದಲ್ಲಿ ಐತಿ. ಇನ್ನೂ ಚೇತರಿಕೆ ಬರ್ಬೇಕು, ಹಲವು ದಿವಸಗಳ ಕಾಲ ಹೋಗ್ತತಿ ಅಂತ ಅಂದಾರ. ಅದು ಡಾಕ್ಟ್ರು ಮತ್ತು ಭಗವಂತನ ಕೈಯಲ್ಲಿ ನಾವು ಬಿಟ್ಟುಬಿಟ್ಟವ್ರಿ. ಹೆಚ್ಚು ಕಡಿಮೆ ಆದರೂ ಹೊಣೆಗಾರ ಮತ್ತು ಅದು ಜಿಲ್ಲಾ ಆಡಳಿತನ ಹೊಣೆಗಾರ ಆಗ್ತತಿ ಮತ್ತು ಆರೋಗ್ಯ ಇಲಾಖೆನ ಹೊಣೆಗಾರ ಆಗ್ಬೇಕು. ಅವ್ರಿಗೇನು ಅದು ಮುಂದೆ ಕಠಿಣ ಕ್ರಮ ಕೈಗೊಳ್ಬೇಕಾಗತಿ. ಏನು ಕ್ರಮ ಕೈಗೊಳ್ಬೇಕಂತಂದ್ರೆ ಆಡಳಿತ ಕ್ರಮ ಕೈಗೊಳ್ಳತೈತಿ ರೀ. ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ಬೇಕು. ಅದಕ್ಕೆ ನಮ್ಮ ಹೆಸರು ಸಿದ್ದೇಶ್ವರ ಕಾಟೇನಹಳ್ಳಿ ಅಂತಾರೆ ರೀ.